ನಮಸ್ಕಾರ ಫ್ರೆಂಡ್ಸ್, ರಕ್ಷಾ ಸಿರಿಮನೆ ಚಾನಲ್ಗೆ ನಿಮ್ಗೆಲ್ರಿಗೂ ಪ್ರೀತಿಯ ಸ್ವಾಗತ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ರೆ ಅಂತ ಭಾವಿಸ್ತೀನಿ. ಮೊದಲನೇದಾಗಿ ನಿಮ್ಗೆಲ್ರಿಗೂ ಕನ್ನಡ ರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು. 1956 ನವೆಂಬರ್ 1 ನಮ್ಮ ರಾಜ್ಯ ಮೈಸೂರು ರಾಜ್ಯವಾಯಿತು. ತದನಂತರ 1973 ನವೆಂಬರ್ 1 ಮರುನಾಮಕರಣವಾಗಿ ಮೈಸೂರು ರಾಜ್ಯ ಕರ್ನಾಟಕ ರಾಜ್ಯವಾಯಿತು. ಅಂದಿನಿಂದ ಇಂದಿನವರೆಗೂ ಕೂಡ ನಾವು ಕನ್ನಡ ರಾಜ್ಯೋತ್ಸವನ ಆಚರಿಸ್ಕೊಂಡು ಬರ್ತಾ ಇದ್ದೀವಿ. ಕನ್ನಡ ನಾಡು, ಭಾಷೆ, ಸಂಸ್ಕೃತಿ, ಕಲೆ ನಮ್ಮ ಹೆಮ್ಮೆ. ನಾವು ಎಲ್ಲೇ ಇದ್ದರೂ ಕೂಡ, ಹೇಗೆ ಇದ್ದರೂ ಕೂಡ ಕನ್ನಡನ ಮಾತಾಡಬೇಕು, ಕನ್ನಡನ ಬೆಳೆಸಬೇಕು ಮತ್ತು ಕನ್ನಡನ ಉಳಿಸ್ಬೇಕು. ಅನ್ನಪೂರ್ಣೇಶ್ವರಿ ಮಾತಾ ಟ್ರಸ್ಟ್ ಅವರು ಕನ್ನಡ ರಾಜ್ಯೋತ್ಸವನ ಆಚರಿಸಿದರು. ಅಲ್ಲಿ ನಾನು ಕೂಡ ಅತಿಥಿಯಾಗಿ ಹೋಗಿದ್ದೆ. ಈ ಟ್ರಸ್ಟನ್ನ ನಮ್ಮ ಹೆಣ್ಮಕ್ಳು ನಡೆಸ್ತಾ ಇದ್ದಾರೆ. ತುಂಬ ಖುಷಿಯಾಗುತ್ತೆ ಫ್ರೆಂಡ್ಸ್. ಇಲ್ಲಿ ಯೂನಿಫಾರ್ಮ್ ಹಾಕೊಂಡಿರೋರು ಎಲ್ಲರೂ ಕೂಡ ನಮ್ಮ ಹೆಣ್ಮಕ್ಳು ಈ ಟ್ರಸ್ಟ್ನ ಸದಸ್ಯರಾಗಿದ್ದಾರೆ. ಇವರ ಕೈಲಾದ ಮಟ್ಟಿಗೆ ಇವರು ಸಮಾಜ ಸೇವೆನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇದಕ್ಕೆ ಬೆನ್ನೆಲುಬಾಗಿ ನಿಂತಿರೋರು ನೇತ್ರಮ್ಮ. ಇವರು ಇದ್ರ ಮೂಲಕ ಬಿಲ್ವವೃಕ್ಷ ಆಶ್ರಮನ ನಡೆಸ್ತಾ ಇದ್ದಾರೆ. ಇವರು ಈ ಆಶ್ರಮದಲ್ಲಿ ಎಷ್ಟೋ ಅನಾಥ ಹಿರಿಜೀವಿಗಳಿಗೆ ಆಶ್ರಯನ ನೀಡಿದ್ದಾರೆ. ಅಲ್ಲದೆ ಅನಾಥ ಮಕ್ಕಳು ಕೂಡ ಇದ್ದಾರೆ. ಎಷ್ಟೋ ಜನಕ್ಕೆ ಪ್ಯಾರೆಂಟ್ಸ್ ಇದ್ದು ಕೂಡ ಅವ್ರನ್ನ ನೋಡ್ಕೊಳ್ಳೋಕ್ಕಾಗದೇ ಇರೋಂಥ ಸ್ಥಿತಿಯಲ್ಲಿರೋರನ್ನು ಇವರು ಆಶ್ರಮದಲ್ಲಿ ಇಟ್ಕೊಂಡು ಇವರು ಸಾಕ್ತಾ ಇದ್ದಾರೆ. ಅವ್ರು ತುಂಬ ಸ್ಪಷ್ಟವಾಗಿ ಹೇಳ್ತಾರೆ, ಈ ಆಶ್ರಮದಲ್ಲಿ ನಾನು ಇರಿಸ್ಕೊಳ್ಳಿಕ್ಕೆ ಯಾವುದೇ ಚಾರ್ಜ್ ತೊಗೊಳ್ಳಲ್ಲ. ಅವ್ರ ಹತ್ರ ಹಣ ಇದೆ ಅಂದರೆ ಖಂಡಿತವಾಗ್ಲೂ ನಾನು ಅವ್ರನ್ನ ಆಶ್ರಮದಲ್ಲಿ ಇಟ್ಕೊಳ್ಳಲ್ಲ. ಹಣ ಇರೋರು, ಚೆನ್ನಾಗಿರೋರನ್ನ ಅವ್ರ ಕುಟುಂಬದವ್ರ ಹತ್ರ ನಾನು ಸೇರಿಸ್ತೀನಿ ಅಂತ ಹೇಳ್ಬಿಟ್ಟು ನಿಸ್ವಾರ್ಥವಾದ ಸೇವೆ ನಾನು ನೇತ್ರಮ್ಮನವ್ರು ಮಾಡ್ತಿದ್ದಾರೆ. ಇಂಥ ಕಾರ್ಯಕ್ರಮ ನಡೆಸ್ತಾ ಇರೋಂಥ ನೇತ್ರಮ್ಮನವರ ಒಂದು ಕಾರ್ಯಕ್ರಮದಲ್ಲಿ ನಾನು ಅತಿಥಿಯಾಗಿ ಭಾಗವಹಿಸೋದು ನನಗೆ ತುಂಬಾ ಸಂತೋಷ ಕೊಡ್ತು. ಇವ್ರು ಮಾಡ್ತಾ ಇರೋ ಸೇವೆ ಮುಂದೆ ನಮ್ಮದೇನೇನೂ ಅಲ್ಲ. ಸೊ ನನಗೆ ಅನ್ನಿಸ್ತು ಆ ಸಂದರ್ಭದಲ್ಲಿ ಖಂಡಿತವಾಗ್ಲೂ ಕೂಡ ನಾವು ಕೂಡ ಇವರಿಗೆ ಸಪೋರ್ಟಿವ್ ಆಗಿ ನಿಲ್ಲಬೇಕು, ನಮ್ಮ ಕೈಲಾದಷ್ಟು ಸಹಾಯನ ನಾವು ಮಾಡಬೇಕು ಅಂತ. ನಾನು ಎಷ್ಟೋ ಜನ ವಯಸ್ಸಾದವ್ರನ್ನ ನೋಡಿದ್ದೀನಿ, ರಸ್ತೆ ಬದಿನಲ್ಲಿ ಕೂತ್ಕೊಂಡು ಭಿಕ್ಷೆ ಬೇಡ್ತಿರ್ತಾರೆ. ನಿಜ ಹೇಳಬೇಕು ಅಂದರೆ ಅವ್ರಿಗೆ ಭಿಕ್ಷೆ ಬೇಡೋಕ್ಕೂ ಶಕ್ತಿ ಇರಲ್ಲ. ಅಷ್ಟು ವಯಸ್ಸಾಗಿರುವಂಥ ಅಜ್ಜ ಅಜ್ಜಿದಿರು ರೋಡಲ್ಲಿ ಕೂತ್ಕೊಂಡಿರ್ತಾರೆ. ಅದು ನನಗೆ ಮಾತಾಡೋಕ್ಕೆ ಸ್ವಲ್ಪ ಕಷ್ಟ ಆಗ್ತಿದೆ ಫ್ರೆಂಡ್ಸ್. ಅಂಥ ವೃದ್ಧರನ್ನ ಇವರು ಕರ್ಕೊಂಡು ಬಂದು ಸಾಕ್ತಾ ಇದ್ದಾರೆ ಅಂದರೆ ಅವ್ರಿಗೆ ನಿಜವಾಗ್ಲೂ ಒಂದು ದೊಡ್ಡ ನಮಸ್ಕಾರನ ಹೇಳಬೇಕು. ಇನ್ನು ಮುಂದೆ ನೀಡಬೇಕು ಅಂದರೆ ಇದೇ ರೀತಿ ನೀವೆಲ್ಲರೂ ಪ್ರೋತ್ಸಾಹ ಇರಬೇಕು. ಯಾಕಂದರೆ ಜೀವನದಲ್ಲಿ ಎಲ್ರಿಗೂ ಎಲ್ಲ ರೀತಿ ಒಂದು ಆದ್ಯತೆಗಳು ಇದ್ದೇ ಇರುತ್ತೆ. ಬಟ್ ಇವತ್ತಿನ ದಿನ ಅವರು ಒಂದು ಸ್ವಂತ ಒಂದು ಜಾಗನ ಎಲ್ರಿಗೋಸ್ಕರ ಬಿಟ್ಕೊಟ್ಟು ಅಲ್ಲಿ ಎಲ್ರಿಗೂ ಫ್ರೀಯಾಗಿ ಉಚಿತವಾಗಿ ಒಂದು ವೃದ್ಧಾಶ್ರಮ ಮಾಡಬೇಕು ಅನ್ನೋದು ಒಂದು ಕನಸಿದೆ. ಆಸ್ಪತ್ರೆ ಆಗಲಿ, ಸ್ಕೂಲ್ ಆಗಲಿ, ಇದೆಲ್ಲ ಆ ಡ್ರೀಮ್ಸ್ ಎಲ್ಲ ತುಂಬ ಅದೊಂಥರ ಆಕಾಶದಲ್ಲಿರೋ ನಕ್ಷತ್ರ ಥರ. ಆ ನಕ್ಷತ್ರ ಜೊತೆ ನಾವೆಲ್ಲ ಸೇರಿದಾಗ ಇನ್ನೂ ಚೆನ್ನಾಗಿರುತ್ತೆ ಅನ್ನೋದು ನನ್ನ ಭಾವನೆ. ಹಾಗಾಗಿ ಅದಕ್ಕೆ ಇನ್ನೂ ಹಾರ್ಟ್ಲಿ ಎಲ್ಲರೂ ಸಹಾಯ ಮಾಡೋಣ ಅಂತ ಕೋರ್ಕೊಳ್ತಾ ನೇತ್ರಮ್ಮನವರಿಗೆ ನಮ್ಮ ಈ ಬ್ಯೂಟಿಫುಲ್ ತಂಡದಿಂದ ಒಂದು ಸಣ್ಣದಾದ ಸನ್ಮಾನ ಕಾರ್ಯಕ್ರಮ. ಅಲ್ಲ ಅವರು ಅಲ್ಲ ನನ್ನ ಪ್ರೀತಿಯ ಗೆಳತಿ ಹಾಗೂ ನಮ್ಮೆಲ್ಲರ ಹೃದಯ ಬಂಧು. ಹಾಗಾಗಿ ಇವ್ರಿಗೆ ನಮ್ಮ ಕಡೆಯಿಂದ ಒಂದು ಥ್ಯಾಂಕ್ ಯು. ಇದೇ ರೀತಿ ಇವ್ರಿಗೆ ದೇವರು ಆಯುಷ್ಯ, ಆರೋಗ್ಯ, ಸಕಲ ಸಂಪತ್ತನ್ನು ಕೊಡ್ಲಿ. ಅದೇ ರೀತಿ ನಿಮ್ಮೆಲ್ಲರ ಆತ್ಮೀಯ ಆಶೀರ್ವಾದ ಇರ್ಲಿ. ಆಶೀರ್ವಾದ ಯಾವ ರೀತಿ ಇದೆ ಅಂತ ತೋರಿಸ್ಬೇಕು ಅಂದ್ರೆ ಜೋರಾಗಿ ಕ್ಲಾಪ್ಸ್ ಮಾಡ್ಬೇಕು. ಓಕೆನಾ? ಓಕೆ, ಎಲ್ಲರೂ ಮುಂದೆ ಬನ್ನಿ. ಈಗ ಇವರು ಸದ್ಯಕ್ಕೆ ಚಿಕ್ಕದಾದ ಒಂದು ಜಾಗದಲ್ಲಿ ಬಾಡಿಗೆಗೆ ತೊಗೊಂಡು ಆಶ್ರಮನ ನಡೆಸ್ತಿದ್ದಾರೆ. ಇನ್ನು ಮುಂದೆ ದೊಡ್ಡದಾಗಿ ಮಾಡಬೇಕು ಅಂತ ಅವರ ಒಂದು ಸ್ವಂತ ಜಾಗ ಇದೆ. ಅದರಲ್ಲಿ ಅವರು ಓನ ಕಟ್ಟಿ ಇನ್ನೂ ಹೆಚ್ಚು ಜನಕ್ಕೆ ಆಶ್ರಯ ನೀಡಬೇಕು ಅಂತ ಇದ್ದಾರೆ. ಭಗವಂತ ಅವರಿಗೆ ಆ ಶಕ್ತಿನ ಕೊಡಲಿ. ಮತ್ತು ನಮಗೆ ಸಾಧ್ಯವಾದರೆ ಖಂಡಿತ ನಾವು ಅವರಿಗೆ ಸಹಾಯನ ಮಾಡೋಣ. ಇದರಿಂದಾಗಿ ಅವರಿನ್ನೂ ಹೆಚ್ಚು ನಿರಾಶ್ರಿತರಿಗೆ ಆಶ್ರಯನ ಕೊಡ್ತಾರೆ. ಇನ್ನು ಇವ್ರು ನನಗೆ ಪರಿಚಯ ಆಗಿರೋದ್ರ ಬಗ್ಗೆ ಒಂದು ಕಿರು ಪರಿಚಯ ಮಾಡಿಬಿಡ್ತೀನಿ. ಇವ್ರ ಪರಿಚಯ ಅಂತ ಆಗಿದ್ದು ಕೂಡ ಯೂಟ್ಯೂಬ್ ಚಾನಲ್ ನೇಮ್ ಅಂತಲೇ ಹೇಳ್ಬೋದು. ಇವ್ರದ್ದು ಒಂದು ಯೂಟ್ಯೂಬ್ ಚಾನಲ್ ಇದೆ. ಆದರೆ ಅವರಿಗೆ ಯೂಟ್ಯೂಬ್ ಬಗ್ಗೆ ಅಷ್ಟು ನಾಲೆಡ್ಜು ಸ್ವಲ್ಪ ಕಡಿಮೆ ಇದೆ. ಬಿಕಾಸ್ ಅವರು ಅದರಲ್ಲಿ ಜಾಸ್ತಿ ವರ್ಕ್ ಮಾಡಿಲ್ಲ. ಸೊ ಹಾಗಾಗಿ ಅದ್ರ ಬಗ್ಗೆ ತಿಳ್ಕೊಳ್ಳಿಕ್ಕೆ ನಾನು ಒಬ್ಬ ಯೂಟ್ಯೂಬರ್ ಅಂತ ಅವ್ರಿಗೆ ಗೊತ್ತಾ. ಅವ್ರು ನನಗೆ ಕೇಳಿದರು, ನೀವು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ರಾ, ನೀವು ಅದರಲ್ಲಿ ವರ್ಕ್ ಮಾಡ್ತಾಯಿದ್ದೀರಾ, ನನಗೆ ಸ್ವಲ್ಪ ನಾಲೆಡ್ಜ್ ಕಡಿಮೆ ಇದೆ, ನನಗೂ ಏನಾದರೂ ಸ್ವಲ್ಪ ಟ್ರೈನಿಂಗ್ ಕೊಡೋಕ್ಕಾಗತ್ತೆ ಅಂತ ಕೇಳಿದರು. ಹಾಗೆ ನಾನು ಕೇಳಿದೆ ಅವ್ರಿಗೆ, ನೀವು ಯಾವ ಚಾನಲ್ ಓಪನ್ ಮಾಡಿದ್ರಾ, ಏನು ವರ್ಕ್ ಮಾಡ್ತೀರಾ ಏನು ಅಂದಾಗ ಅವ್ರು ಈ ಥರ ಆಶ್ರಮ ನಡೆಸ್ತಾ ಇದ್ದೇನೆ, ಅದ್ರ ರಿಲೇಟೆಡ್ ವೀಡಿಯೋಸ್ ಹಾಕಬೇಕು, ಸ್ವಲ್ಪ ಹೆಲ್ಪ್ ಮಾಡಿ ಅಂತ ಕೇಳಿದರು.
ನನಗಂತೂ ತುಂಬ ಖುಷಿ ಆಯಿತು. ಈ ಥರ ಸಮಾಜ ಸೇವೆ ಮಾಡ್ತಾಯಿರೋ ಅಮ್ಮ ನನ್ನನ್ನು ಕೇಳ್ತಾ ಇದ್ದಾರಲ್ಲ ಅಂತೇಳಿ ತುಂಬ ಸಂತೋಷವಾಗಿ ನಾನು ಒಪ್ಕೊಂಡೆ. ನನಗೆ ನಾನೇನು ತುಂಬ ಎಕ್ಸ್ಪರ್ಟ್ ಏನಲ್ಲ ಯೂಟ್ಯೂಬಲ್ಲಿ, ಬಟ್ ಆದರೆ ನನಗೆ ಸ್ವಲ್ಪ ಏನು ನಾಲೆಡ್ಜ್ ಇದೆ ಅದನ್ನು ನಾನು ಅಮ್ಮನಿಗೆ ಹೇಳ್ಕೊಡ್ತಾ ಬಂದಿದ್ದೀನಿ. ಹೀಗಾಗಿ ನಂದು ಮತ್ತು ಅಮ್ಮಂದು ಫ್ರೆಂಡ್ಶಿಪ್ ಇಲ್ಲಿಂದ ಸ್ಟಾರ್ಟ್ ಆಯಿತು. ಇನ್ನು ಈ ಕಾರ್ಯಕ್ರಮದ ಬಗ್ಗೆ ಮಾತಾಡೋದಾದರೆ, ಕಾರ್ಯಕ್ರಮಕ್ಕೆ ಹೆಚ್ಚು ಮಹಿಳಾ ಮಣಿಯರೇ ಬಂದಿದ್ರು ಅಂತ ಹೇಳ್ಬೋದು. ಅಮ್ಮ ಮಹಿಳಾ ಸಾಧಿಕರನ್ನೇ ಗುರುತಿಸಿ ಕರೆದಿದ್ರು. ನನಗೆ ಅಲ್ಲಿ ತುಂಬ ಜನ ಗಣ್ಯರನ್ನ ನಾನು ಭೇಟಿ ಮಾಡಿದೆ, ತುಂಬ ಸಂತೋಷ. ಅಲ್ಲಿ ಮಾತಾಜಿ ಅಮ್ಮ ಅವರು ಬಂದಿದ್ದರು, ಫಸ್ಟ್ ಟೈಮ್ ಅವ್ರನ್ನ ನಾನು ಮೀಟ್ ಮಾಡಿದೆ. ನನಗಂತೂ ಅದು ತುಂಬ ಖುಷಿ ಕೊಡ್ತು. ಎಲ್ಲರೂ ಕೂಡ ದೀಪನ ಬೆಳಗೋದ್ರ ಮೂಲಕ ಕಾರ್ಯಕ್ರಮನ ಪ್ರಾರಂಭ ಮಾಡ್ತಾರೆ. ಜೊತೆಗೆ ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇತ್ತು. ಆ ಸಾಂಸ್ಕೃತಿಕ ಕಾರ್ಯಕ್ರಮಗಳ ನೃತ್ಯಗಳು ಇತ್ತು. ಅದನ್ನು ನಾನು ಯೂಟ್ಯೂಬ್ ಚಾನಲಲ್ಲಿ ಹಾಕೋಕ್ಕಾಗ್ತಿಲ್ಲ, ಯಾಕಂದರೆ ಬ್ಯಾಕ್ಗ್ರೌಂಡ್ ಸಾಂಗ್ಸ್ ಏನಿದೆ, ಹಾಡುಗಳೇನಿದೆಯಲ್ಲ ಅದು ಯೂಟ್ಯೂಬಲ್ಲಿ ಹಾಕಿದರೆ ಕಾಪಿರೈಟ್ ಇಶ್ಯೂಸ್ ಬರುತ್ತೆ. ಹಾಗಾಗಿ ವಿಡಿಯೋದಲ್ಲಿ ಹಾಕಿಲ್ಲ, ಬಟ್ ಶಾರ್ಟ್ಸ್ ವಿಡಿಯೋದಲ್ಲಿ ಹಾಕ್ಬೋದು, ಏನು ಇಶ್ಯೂ ಇಲ್ಲ. ನಾನು ಶಾರ್ಟ್ಸ್ ವಿಡಿಯೋದಲ್ಲಿ ಅವ್ರು ಮಾಡಿದಂಥ ನೃತ್ಯಗಳನ್ನ ನಾನು ನಿಮ್ಗೆ ತೋರಿಸ್ತೀನಿ. ತುಂಬ ಅದ್ಭುತವಾಗಿ ನಮ್ಮ ಮಹಿಳಾ ಮಣಿಯರು ನೃತ್ಯಗಳನ್ನು ಮಾಡಿದ್ದಾರೆ. ಜೊತೆಗೆ ವಯಸ್ಸಾದವರಿಗೆ ಸಾಧನೆಗಳನ್ನು ಕೂಡ ಅಮ್ಮ ಅವರಿಗೆ ಈ ಸಮಯದಲ್ಲಿ ಕೊಟ್ಟರು. ಜೊತೆಗೆ ಅಲ್ಲಿ ಬಂದಿದ್ದ ಅಂಥ ಅತಿಥಿಗಳಿಗೆ ಸನ್ಮಾನ ಕೂಡ ಆಯಿತು. ನಮ್ಮ ಉನ್ಮೇಷ ಭಾರತಿ ಮಾತಾಜಿಯವರಿಗೆ ನಮ್ಮ ಲಲಿತಮ್ಮ ಅವರಿಂದ ಸನ್ಮಾನ ಸಮಾರಂಭ ಬಿಲ್ವವೃಕ್ಷ ವೃದ್ಧಾಶ್ರಮದ ವತಿಯಿಂದ. ನಮ್ಮ ಸಮಾರಂಭಕ್ಕೆ ಆಗಮಿಸಿದ್ದಕ್ಕಾಗಿ ತುಂಬ ಹೃದಯ ಧನ್ಯವಾದಗಳು. ಹಾಗೆ ನಮ್ಮ ಭಾರತೀಯವರಿಂದ ನಮ್ಮ ಕಿತ್ತೂರು ರಾಣಿ ಚೆನ್ನಮ್ಮ ಪ್ರಶಸ್ತಿ ಪಡೆದ ಮಾಜಿ ಅಧ್ಯಕ್ಷೆ, ಕಿತ್ತೂರು ರಾಣಿ ಚೆನ್ನಮ್ಮ ಪ್ರಶಸ್ತಿ ಪಡೆದ ನಮ್ಮ ಮಾಜಿ ಅಧ್ಯಕ್ಷೆ ಭಾಗ್ಯಕ್ಕನವರಿಗೆ ನಮ್ಮ ಬಿಲ್ವವೃಕ್ಷ ವೃದ್ಧಾಶ್ರಮದ ಪರವಾಗಿ ಭಾರತೀಯವರಿಂದ ಸನ್ಮಾನ ಸಮಾರಂಭ. ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕಾಗಿ ತುಂಬಾ ಹೃದಯ ಧನ್ಯವಾದಗಳು. ಮತ್ತೆ ಅವ್ರ ಬಗ್ಗೆ ನಮ್ಗೆ ಎಷ್ಟು ಹೇಳಿದ್ರು ಸಾಕಾಗಲ್ಲ, ಹೇಳಲಿಕ್ಕೆ ಪದಗಳಿಲ್ಲ. ಯಾವುದೇ ಹೆಣ್ಮಕ್ಳು ಯಾವುದೇ ರೀತಿ ಕಷ್ಟ ಇರ್ಲಿ ಸುಖ ಇರ್ಲಿ ಅವ್ರ ಹತ್ರ ಹೋಗಿ ಶೇರ್ ಮಾಡ್ಕೊಂಡ್ರೆ ಸುಖವಾಗಿದ್ದೀವಿ ಅಂದ್ರೆ ತುಂಬಾ ಖುಷಿ ಪಡ್ತಾರೆ. ಕಷ್ಟದಲ್ಲಿದ್ದೀವಿ ಅಂದ್ರೆ ನಾವ್ ಯಾವ ರೀತಿ ಲೈಫ್ ಲೀಡ್ ಮಾಡ್ಬೇಕಂತ ಹೇಳ್ಕೊಡ್ತಾರೆ. ನಾನು ಮೊದಲಿಂದ ಅವ್ರ ಹತ್ರ ಪ್ರತಿಯೊಂದು ವಿಷಯನೂ ಶೇರ್ ಮಾಡ್ಕೊಡ್ತೀನಿ, ಏನೇ ಕಷ್ಟ ಇರ್ಬೋದು ಸುಖ ಇರ್ಬೋದು. ಅಂತವ್ರು ಒಂದೊಂದು ಏರಿಯಾಗೆ ಒಬ್ಬೊಬ್ಬರಿದ್ರೆ ಯಾವುದೇ ಹೆಣ್ಮಕ್ಳು ಧೈರ್ಯವಾಗಿ ಜೀವನ ಮಾಡ್ಬೋದು. ಎಲ್ಲ ರೀತಿ ಇರಲು ತುಂಬಾ ನಮ್ಗೆ ಸ್ಫೂರ್ತಿ ಆಗಿದ್ದಾರೆ. ಆಮೇಲೆ ಇವಾಗೆಲ್ಲ ಚಿಕ್ಕ ಚಿಕ್ಕ ಮಕ್ಕಳಿಗೆಲ್ಲ ಡ್ಯಾನ್ಸ್ ಕ್ಲಾಸು ಅದು ಇದು ಮಾಡ್ತಾರೆ, ಬಟ್ ಅವ್ರಂಗಲ್ಲ. ನಮ್ಮಂತ ಮಿಡ್ಲ್ ಏಜ್ ಅವರು ಏಜ್ ಆಗಿರೋರಿಗೆ ಬನ್ನಿ ನೀವು ಯಾಕೆ ಮನೆ ಒಳಗಡೆ ಕುತ್ಕೊಂಡು ಸುಮ್ಮನೆ ಟೆನ್ಷನ್ ತಗೋತೀರಾ ಅಂತ ಹೇಳ್ಬಿಟ್ಟು ಹೊರಗಡೆ ಪ್ರಪಂಚಕ್ಕೆ ನಮ್ಮನ್ನ ಕರ್ಕೊಂಡ್ ಬರ್ತಾರೆ. ಹಂಗಾಗಿ ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಸಾಕಾಗಲ್ಲ. ಅಂತವ್ರು ನಮ್ಮ ಸಮಾರಂಭಕ್ಕೆ ಬಂದಿರೋದು ನಮ್ಗೆ ತುಂಬಾ ಸಂತೋಷದ ವಿಷಯ. ಈಗ ಸುಮಿತ್ರಾ ಅಂತ ಹೇಳ್ಬಿಟ್ಟು ಅವರು ಸಮಾಜ ಸೇವಕರು. ಯಾವುದೇ ರೀತಿ ಕಷ್ಟ ಸುಖ ಏನ್ ಶೇರ್ ಮಾಡ್ಕೊಂಡ್ರು ಅವ್ರೆಲ್ರಿಗೂ ಅವರು ಸಹಾಯ ಮಾಡ್ತಾರೆ. ಹಂಗಾಗಿ ನಮ್ಮ ಆಶ್ರಮಕ್ಕೆ ಬಂದ್ರೆ ಅವರು ಕೂಡ ಪುಷ್ಪ ಅವರಿಂದ ಸನ್ಮಾನ ಸಮಾರಂಭ. ಥ್ಯಾಂಕ್ ಯು ಸುಮಿತ್ರಾ ಅವರೇ, ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ತುಂಬ ಹೃದಯ ಧನ್ಯವಾದಗಳು. ಹಾಗೆ ಇವರು ಅಮ್ಮ, ಇವ್ರದ್ದು ಪರಿಚಯ ಹೇಳಿದ್ರೆ ಯಾರು ನಂಬಲ್ಲ. ಇವರು ನನ್ಗೆ ಹೇಗೆ ಪರಿಚಯ ಆದ್ರೂ ಒಂದು ಬಸ್ಸಲ್ಲಿ ಪರಿಚಯ ಆಗಿದ್ದು ಪ್ರೀತಿ ಈಗ ಸ್ವಂತ ಮಗಳ ತರ ನೋಡ್ಕೊಂಡಿದ್ದಾರೆ. ಪ್ರತಿ ಸರಿನೂ ಏನೇ ವಿಷಯಕ್ಕಾಗಿ ನನ್ಗೆ ತಾಯಿ ಸ್ಥಾನದಲ್ಲಿ ನಿಂತು ಪ್ರತಿಯೊಂದು ನನಗೆ ಗೈಡ್ ಮಾಡ್ತಾರೆ. ನಮ್ಮ ಆಶ್ರಮಕ್ಕೆ ಇವರು ತುಂಬಾ ಮುಖ್ಯ. ಪ್ರತಿಯೊಂದು ನಾವು ಅವ್ರ ಹತ್ರ ಶೇರ್ ಮಾಡ್ಕೊಳ್ತೀವಿ. ಹಾಗೆ ಇವರು ಕೃಷ್ಣಪ್ಪ ಅಂತ ಹೇಳ್ಬಿಟ್ಟು ಹಿರಿಯ ಜ್ಯೋತಿಷಿ. ಯಾರಾದ್ರೂ ಏನಾದ್ರು ಜ್ಯೋತಿಷ್ಯ ಕೇಳೋದಿದ್ರೆ ನಮ್ಮ ಸಮಾರಂಭ ಮುಗಿದ್ಮೇಲೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಇವಾಗ ನೋಡಿ ನಾನು 1 ತಿಂಗಳಿಂದ ಇವ್ರ ಅಪಾಯಿಂಟ್ಮೆಂಟ್ ತಗೊಂಡಿರೋದು. ಹಂಗಾಗಿ ಇವ್ರಿಗೆ ನಮ್ಮ ನರಸಿಂಹಯ್ಯ ಅವರಿಂದ ಸನ್ಮಾನ ಸಮಾರಂಭ. ಥ್ಯಾಂಕ್ ಯು ಕೃಷ್ಣಪ್ಪ ಅವರು, ನಿಮ್ಮ ಇಂಥ ಬಿಸಿ ಸಮಯದಲ್ಲಿ ಕೂಡ ನಮ್ಗಾಗಿ ಸಮಯ ಕೊಟ್ಟಿದ್ದಕ್ಕೆ ತುಂಬ ಹೃದಯ ಧನ್ಯವಾದ. ಆಮೇಲೆ ಇನ್ನೊಂದು ತುಂಬಾ ಮುಖ್ಯವಾದ ಅತಿಥಿಗಳಂದ್ರೆ ಹೆಣ್ಮಕ್ಳಂದ್ರೆ ಬರೀ ಭಯ ಪಟ್ಕೊಂಡು ಮನೆ ಒಳಗಡೆ ಕೆಲಸ ಮಾಡ್ಕೊಂಡು ಹೊರಗಡೆ ಪ್ರಪಂಚಕ್ಕೆ ಕಾಲಿಡೋದಕ್ಕೆ ಎದುರುಕೊಳ್ತಾರೆ. ಹಾಗಾಗಿ ಹಗಲು ರಾತ್ರಿ ನಮ್ಮಂತವರ ಸಾಮಾನ್ಯ ಜನರ ಸೇವೆ ಮಾಡ್ಲಿಕ್ಕೋಸ್ಕರ ನಮ್ಮ ಟ್ಯಾಕ್ಸಿ ಡ್ರೈವರ್, ಆಕ್ಚುಲಿ ಅವ್ರಿಗೆ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ ನನ್ಗೆ, ಏರ್ಪೋರ್ಟ್ ಅಲ್ಲಿ ಟ್ಯಾಕ್ಸಿ ಓಡ್ತಾರೆ. ತುಂಬಾ ನಮ್ಗೆ ಆತ್ಮೀಯ ಸ್ನೇಹಿತರು ಕೂಡ. ಯಾವುದೇ ಕೆಲಸ ಕಾರ್ಯಕ್ಕೆ ಸಮಾಜದ ಕೆಲಸ ಅಂದ್ರೆ ಅವ್ರು ಫಸ್ಟ್ ಹೆಜ್ಜೆ ಇಟ್ಟಿರ್ತಾರೆ. ನಿಂತ್ಕೊಳ್ಳಿಪ್ಪ, ಯಾರ್ಯಾರಂತ ಗೊತ್ತಾಗ್ಬೇಕಲ್ಲ.
ಭುವನೇಶ್ವರಿ, ಮಾಲಾ, ಆಶಾ, ಶರಣ್ಯ, ಇವ್ರು 5 ಜನ ಯಾವುದೇ ಟೈಮಲ್ಲಿ ಕೂಡ ಮಧ್ಯರಾತ್ರಿ ಅವ್ರಿಗೆ ಫೋನ್ ಮಾಡಿದ್ರು ಬರ್ತಾರೆ. ಅಷ್ಟು ಒಳ್ಳೆ ಮನಸ್ಸಿರುವಂತ ಹೆಣ್ಮಕ್ಳು. ಈಗ ನಮ್ಮ ಶ್ರಮಜೀವಿ ಮಹಿಳಾ ಮಣಿಗಳಿಗೆ ಕೂಡ ನಮ್ಮ ಆಶ್ರಮದ ವತಿಯಿಂದ ಸನ್ಮಾನ ಕಾರ್ಯಕ್ರಮ. ಅವರು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಅವರ ಬಿಸಿ ಸಮಯನ ಕೊಟ್ಟು ಅತಿ ಅಮೂಲ್ಯವಾದ ಸಮಯನ ಕೊಟ್ಟಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು. ಯಾವಾಗ್ಲೂ ಕ್ಯೂಟ್ ಆಗಿ ಅವ್ರು ಬಂದ್ರು ಅಂದ್ರೆ ನಮ್ಗೆ ಅಲ್ಲಿ ತುಂಬಾ ಖುಷಿಯಾಗಿರೋ ತರ ಇದ್ ಮಾಡ್ತಾರೆ ಅವರು. ಹಾಗಾಗಿ ಅವ್ರಿಗೂ ಕೂಡ ನಮ್ಮ ಆಟದ ಪರವಾಗಿ ಧನ್ಯವಾದಗಳು. ಅಲ್ಲ, ಇಂಥ ಹೆಣ್ಮಕ್ಳ ಬಗ್ಗೆ ಇಷ್ಟು ಶ್ರಮಜೀವಿಗಳ ಬಗ್ಗೆ ಹೇಳಿದಾಗ ಕೂಡ ನೀವು ಜ್ಞಾಪಕ ಕೊಟ್ಟಿದ್ದೀರಾ ಅಂದ್ರೆ ಅಷ್ಟಾಗಿದ್ರೆ ಊಟ ಬಂದಿದೆ. ಇದಾಗಿದ ತಕ್ಷಣ ಅದಕ್ಕೆ ಊಟನೇ ಇಲ್ಲ. BLV ಟೀಮ್ಗೆ ಡ್ಯಾನ್ಸ್ ಮಾಸ್ಟರು, ಸೊ ಇವ್ರಿಗೆ ನಮ್ಮ ಕೃಷ್ಣಪ್ಪನವರಿಂದ ಸನ್ಮಾನ. ವೀರೇಂದ್ರ ಸರ್, ನಾವು ತುಂಬಾ ಖುಷಿ ಆಯ್ತು ನೀವು ಬಂದಿದ್ದೀವಿ. ಬಂದ್ರೆ ಆ ಸ್ಟೇಜಿಗೆ ಒಂದು ಕಳಿಯ ಸರ್. ಮಧ್ಯಾಹ್ನ ಆಯ್ತು ಅನ್ಸುತ್ತೆ. ಎಲ್ಲರೂ ಹೊಟ್ಟೆ ಅಷ್ಟೊತ್ತಿದೆ, ಆದ್ರೂ ಪರವಾಗಿಲ್ಲ. ಹೊಟ್ಟೆ ಅಷ್ಟೊತ್ತಿಗೆ ಸರಿಯಾಗಿ ಬೇರೆ ಊಟದ ಪಾತ್ರ ಇದೆ. ಇನ್ನೊಂದು 10 ನಿಮಿಷದಲ್ಲಿ ಎಲ್ಲ ಪ್ರೋಗ್ರಾಮ್ ಮುಗಿಯುತ್ತೆ. ಒಬ್ಬೊಬ್ಬರನ್ನ ತಗೊಳ್ಳಿ. ಶಿವಣ್ಣ, ಲಕ್ಷ್ಮಮ್ಮ, ಜಗದೀಶ್. ಶಿವಣ್ಣ, ಲಕ್ಷ್ಮಮ್ಮ. ನೋಡಿರಲ್ಲ ಫ್ರೆಂಡ್ಸ್, ನಮ್ಮ ನೇತ್ರಮ್ಮ ಮಾಡ್ತಾ ಇರುವಂಥ ಒಂದು ಸಮಾಜ ಸೇವೆನ ವಿಡಿಯೋ ಮಾಡಿದ್ಮೇಲೆ ನಿಮ್ಗೆ ಏನನ್ನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ ಹೇಳಿ. ಮತ್ತೊಮ್ಮೆ ಎಲ್ರಿಗೂ ಕರ್ನಾಟಕ ರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ಹಾಗೆ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಇದರಿಂದಾಗಿ ನನಗೆ ಇನ್ನೂ ಒಳ್ಳೊಳ್ಳೆ ವಿಷಯಗಳನ್ನ ನಿಮ್ಮ ಮುಂದೆ ತರಲಿಕ್ಕೆ ಎಂಕರೇಜ್ ಮಾಡ್ದಂಗೆ ಆಗುತ್ತೆ. ಮತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.